500. ಯಾರ ಕಪಲ್ಸಾ? They ask you how you are, you just have to say that you're fine when you're not really fine, but you just can't get. Hello awesome people, welcome back to my channel. ಒಂದು ಸ್ಪೆಷಲ್ ಡೇ ನಮ್ಮ ಸುಮಿಗೆ. ಮುಂದೆ ಬೈಕಲ್ಲಿ ನಮ್ಮ ಸುಮಂತ್ ಮತ್ತು ಯೋಗಿ ಇದ್ದಾರೆ. ಏನಕ್ಕೆ ಸುಮಂತಿಗೆ ಸ್ಪೆಷಲ್ ಡೇ ಅಂದರೆ ಇವತ್ತು ಅವನು ಬೈಕ್ ತಗೋತಾ ಇದ್ದಾನೆ. ಈ ಬೈಕ್ ತಗೊಳ್ಳೋ ಸ್ಟೋರಿ ಏನಪ್ಪ ಅಂದರೆ, ಟು ಬಿ ಪ್ರಿಸೈಸ್ June 6th ಅನಿಸುತ್ತೆ. ನಾವು ಸೆಕೆಂಡ್ ಲಾಕ್ಡೌನ್ ಇತ್ತು, ಎಲ್ಲರೂ ಮನೆಗೆ ವಾಪಸ್ ಬಂದುಬಿಟ್ಟಿದ್ವಿ. ಅವಾಗ ಹಿಂಗೆ ಈವ್ನಿಂಗು ಚಿಲ್ ರೈಡ್ ಅಂತ ನಮ್ಮ ಊರು ಔಟ್ಸ್ಕರ್ಟ್ಸ್ಗೆ ಹೋಗ್ತಾಯಿದ್ವಿ. ಒಂದು ರೈಡ್ ಹೋದಾಗ ಹಿಂಗೆ ಒಂದು ಬೈಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳ್ದ. ನಾವು ಒಂದು 5 ಫ್ರೆಂಡ್ಸ್ಗಳು ಹೋಗಿದ್ವಿ ಜೊತೆಗೆ ರೈಡ್ಸ್ ಹೋದಾಗ. ಒಬ್ಬರನ್ನ ಸಜೆಸ್ಟ್ ಮಾಡಿದ್ವಿ, ಅಂದರೆ ಯಾವ ಥರ ಹೋಗ್ತೀಯಾ, ಸ್ಪೋರ್ಟ್ ಬೈಕಾ, ಅಡ್ವೆಂಚರಾ, ನೇಕೆಡ್ ಬೈಕಾ ಲೈಕ್ NS ಅಥವಾ ಡ್ಯೂಕ್ ಆ ಥರ. ಇಲ್ಲ ಅಡ್ವೆಂಚರ್ ಹೋಗ್ತೀನಿ ಅಂತ ಪ್ಲ್ಯಾನ್ ಆಯಿತು. ಹಂಗೆ 4 ಗಾಡಿಗಳು ತಳೆಯೋಕ್ಕೆ ಬಂದಿದ್ದು. ಒಂದು ಎಕ್ಸ್ಪಲ್ಸು, BMW GS 310, KTM ADV 390 ಅಥವಾ 250, ಮತ್ತು ಇನ್ನು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಎಲ್ಲ ಗಾಡಿದು ಪ್ರೋಸ್ ಆ್ಯಂಡ್ ಕಾನ್ಸ್, ಯಾವ್ದು ಸೂಟ್ ಆಗುತ್ತೆ ಅವನಿಗೆ ಅಂತ ಎಲ್ಲ. ಸೊ ಅದಕ್ಕೆ ಫೈನಲಿ ಹಿಂಗೆ ನಾವು ಡಿಸ್ಕಸ್ ಮಾಡ್ತಾ ಅವ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟ, ಇದೇ ನಾನು ಬೈಕ್ ತೊಗೊಳ್ಳೋದು ಅಂತ. ವಾಪಸ್ ನಾವು ಅವ್ನ ಮನೆಗೆ ಹೋದ್ವಿ. ಹಿಂಗೆ ಕೂತ್ಕೊಂಡು ಹರಟೆ ಹೊಡಿಬೇಕಾದ್ರೆ ಫೋನ್ ಮಾಡ್ತಾನೆ ಅವನು ಶೋರೂಮ್ಗೆ. ಫೋನ್ ಮಾಡಿಬಿಟ್ಟು ಹಿಂಗೆ ಅಡ್ವಾನ್ಸ್ ನಾವು ಪೇ ಮಾಡಿ ಗಾಡಿನ ಬುಕ್ ಮಾಡಿದ್ರೆ ಬೇಗ ಸಿಗುತ್ತಾ ನಮಗೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ಲಾಕ್ಡೌನ್ ಇರೋದ್ರಿಂದ 4 months ಅಥವಾ 5 months 6 months ಆಗ್ಬೋದು ಸರ್, ಹೇಳೋಕ್ಕಾಗಲ್ಲ ಅಂತ ಅಂದರು ಮೇಡಮು. ಇವನಿದ್ದವನು ನಾವು HD ರೇವಣ್ಣ ಕಡೆಯವರು ಅಂತ ಅಂದ. ಅದಕ್ಕೆ ಅವರು, ಸರ್ ನೀವು ದೇವೇಗೌಡರ ಕಡೆಯಿಂದ ಫೋನ್ ಮಾಡಿಸಿದ್ರು ನಾಳೆಗೆ ಅಥವಾ 1 ತಿಂಗಳು ಗಾಡಿ ಸಿಗೋಲ್ಲ ಸರ್, 5 to 6 months ಬೇಕಾಗುತ್ತೆ ಅಂದರು. ನಮ್ಮ ಫರಾನ್ ಅಂತ ಇನ್ನೊಬ್ಬ ಇದ್ದಾನೆ, ನೀವು ನಂದು ಅವಳ ಬೆಟ್ಟ ರೈಡಲ್ಲಿ ನೋಡಿರ್ತೀರ, ಅವನದು ಸೇಮ್ ಡ್ಯೂಕ್ 250 ಇದೆ. ಅವನು ಇವನು ಸೇರಿಕೊಂಡು ಇವನ್ನೆಲ್ಲ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ವೆಬ್ಸೈಟಲ್ಲಿ ಬುಕ್ ಮಾಡಿಬಿಟ್ರು. ನಾವು ಹೇಳ್ತಾ ಇದ್ದೀವಿ, ನಾವು ಮನೆಗೆಲ್ಲ ಹೇಳಲ್ವ, ಡಿಸ್ಕಸ್ ಮಾಡಲ್ಲ ಮನೆಯವ್ರ ಜೊತೆ, ಅಂದರೆ ಬುಕ್ ಮಾಡೋ, ನಾ ಆಮೇಲೆ ಡಿಸ್ಕಸ್ ಮಾಡ್ಕೊತೀನಿ ಮನೆಯವ್ರ ಜೊತೆ ಅಂತ ಮಾಡೇಬಿಟ್ಟ. ಆಲ್ಮೋಸ್ಟ್ ಇವತ್ತಿಗೆ 4 months ಮೇಲೆ ಒಂದು 20 days ಆಗಿದೆ. ಅದಕ್ಕೆ ಹಾಸನಕ್ಕೆ ಹೋಗ್ತಾ ಇದ್ದೀವಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ತುಂಬ ಎಕ್ಸೈಟೆಡ್ ನಾವಂತೂ. ಅವನಂತೂ ಫುಲ್ ಎಕ್ಸೈಟೆಡು. ಗಾಡಿ ತೊಗೊಳಕ್ಕೆ ಮುಂಚೆಲೇ ರೈಡ್ ಪ್ಲ್ಯಾನ್ ಮಾಡೋ, ಲಾಂಗ್ ರೈಡ್ ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಎಷ್ಟು ತಗತೀಯ? ಸಣ್ಣ ಸಾಕಲ್ವಾ? ಥೈ ಕಡೆ ಇನ್ನೊಂದು ಐತೆ ನೋಡಿ, ಸಣ್ಣ ಸಾಕೋಣ. ಇದು ಸಾಕಲ್ವಾ? ಇದು ಚೆನ್ನಾಗೈತಿ. ಕಂಗ್ರ್ಯಾಚುಲೇಷನ್ಸ್. ಸೊ ಕೇಕು ಮತ್ತು ಪಾಪರ್ಸ್ ಎಲ್ಲ ಎತ್ಕೊಂಡು ಇವಾಗ ಅಣ್ಣ ಫುಲ್ ಜೋಶಲ್ಲ ಅವನೇ ಸೆಲೆಬ್ರೇಷನ್ಗೆ. ಯಾವ ಗಾಡಿ ಇವನು ತೊಗೋತಾ ಇರೋದು ಈಗೆಲ್ಲ ತೋರಿಸ್ತೀನಿ ಬನ್ನಿ. She might get it poppin' on my
see you when I don't think you my lord. You already know. You already know. I walk in the corner with the money on my step. She might get it poppin', I might walk the floor. I already know. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಬಂದು ನಮ್ಮ ಸುಮಿಗೆ ಡೆಡಿಕೇಟೆಡು. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಸುಮಿ, ಒಳ್ಳೊಳ್ಳೆ ರೈಡ್ಸ್ ಹೋಗೋಣ, ರೆಡಿ ಇರೋ ಬರೋದೇನೋ ಸ್ಪೇರ್ ಪಾರ್ಟ್ಸ್ ಎಲ್ಲ ತರಿಸ್ಬಿಟ್ಟವನು ಆಲ್ರೆಡಿ, ಎಲ್ಲ ಫಿಟ್ ಮಾಡ್ಕೊ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇಲ್ಲಿವರೆಗೂ